ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ರಾತ್ರಿಯ ನಿಶ್ಶಬ್ದದಲ್ಲಿ 3 ಗಂಟೆಯಾಗುತ್ತಿತ್ತು ಮತ್ತು ಅವರ ಕಾರು ರಸ್ತೆಯನ್ನು ಸೀಳಿಕೊಂಡು ವೇಗವಾಗಿ ಸಾಗುತ್ತಿತ್ತು. ವಿಶ್ವವಿದ್ಯಾಲಯದ ಆ ವಾರ್ಷಿಕ ಸಮಾರಂಭದಲ್ಲಿ ಸಮಯವು ಎಷ್ಟು ಬೇಗ ಕರಗಿ ಹೋಯಿತು ಎಂದರೆ ಯಾರಿಗೂ ಗಡಿಯಾರದ ಮುಳ್ಳುಗಳ ಗಮನವೇ ಇರಲಿಲ್ಲ. ತ್ರಿಷಾಳಿಗೆ ಮನೆಗೆ ಮರಳಲು ಬೇರೆ ಯಾವುದೇ ದಾರಿ ಇರಲಿಲ್ಲ. ಹಾಗಾಗಿ ಇಷ್ಟವಿಲ್ಲದಿದ್ದರೂ ಅವಳು ತನ್ನ ಪ್ರೊಫೆಸರ್ ಯುವನ್ ಸರ್ ಅವರಿಂದ ಲಿಫ್ಟ್ ಪಡೆದುಕೊಂಡಿದ್ದಾಳೆ. ರಸ್ತೆಯಲ್ಲಿ ಮೌನವು ಆವರಿಸಿತ್ತು. ಆಗ ದಿಢೀರನೆ ಭೀಕರವಾದ ಸದ್ದಿನೊಂದಿಗೆ ಕಾರಿನ ನಿಯಂತ್ರಣ ತಪ್ಪಿತು ಮತ್ತು ಅದು ಕೆಟ್ಟು ನಿಂತಿತು. ಏನಾಯಿತು ಸರ್, ಕಾರನ್ನು ಯಾಕೆ ನಿಲ್ಲಿಸಿದ್ದೀರಿ ಎಂದು ಯಾವುದೋ ಕೆಟ್ಟ ಘಟನೆಯ ಶಂಕೆಯಿಂದ ತ್ರಿಷಾಳ ಹೃದಯವು ವೇಗವಾಗಿ ಬಡಿದುಕೊಳ್ಳಲಾರಂಭಿಸಿತು. ಏಕೆಂದರೆ ಆ ನಿರ್ಜನ ಕತ್ತಲೆಯ ರಸ್ತೆಯಲ್ಲಿ ದೂರದವರೆಗೆ ಅವರಿಬ್ಬರನ್ನು ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ. ಗೊತ್ತಿಲ್ಲ, ಇರಿ ನಾನು ನೋಡುತ್ತೇನೆ, ಬಹುಶಃ ಟೈರ್ ಪಂಕ್ಚರ್ ಆಗಿರಬಹುದು ಎಂದು ಯುವನ್ ಅವರ ಧ್ವನಿಯಲ್ಲೂ ಸ್ವಲ್ಪ ಆತಂಕವಿತ್ತು. ಅವರು ಕಾರಿನ ಬಾಗಿಲು ತೆರೆದು ಕೆಳಗಿಳಿದು ಮೊಬೈಲ್ ಟಾರ್ಚ್ ಹಾಕಿ ನೋಡಿದಾಗ ಅವರ ಶಂಕೆಯು ನಿಜವಾಯಿತು. ಟೈರ್ ಸಂಪೂರ್ಣವಾಗಿ ಹಚ್ಚಿ ಹೋಗಿತ್ತು. ಯುವನ್ ಅಸಹಾಯಕತೆಯಿಂದ ತಲೆ ಮೇಲೆ ಕೈ ಹೊತ್ತುಕೊಂಡರು. ಇಂತಹ ಭಯಾನಕ ರಾತ್ರಿಯಲ್ಲಿ ದೂರದವರೆಗೆ ಯಾವುದೇ ಮೆಕ್ಯಾನಿಕ್ ಸಿಗುವುದು ಅಸಾಧ್ಯವಾಗಿತ್ತು ಮತ್ತು ದುರದೃಷ್ಟವಶಾತ್ ಕಾರಿನಲ್ಲಿ ಯಾವುದೇ ಹೆಚ್ಚುವರಿ ಟೈರ್ ಕೂಡ ಇರಲಿಲ್ಲ. ಅವರು ತಮ್ಮ ಸ್ನೇಹಿತರೊಬ್ಬರಿಗೆ ಫೋನ್ ಮಾಡೋಣ ಎಂದು ಯೋಚಿಸುತ್ತಿರುವಾಗ ದೂರದ ಕತ್ತಲೆಯಿಂದ ಹಾರ್ನ್ನ ತೀಕ್ಷ್ಣವಾದ ಶಬ್ದ ಕೇಳಿಸಿತು ಮತ್ತು ಪೊಲೀಸ್ ಗಸ್ತು ವಾಹನವೊಂದು ಅವರ ಕಡೆಗೆ ಬರುವುದು ಕಂಡುಬಂತು. ಈ ಪಾಳು ರಾತ್ರಿಯಲ್ಲಿ ಬಹುಶಃ ಕಾನೂನೇ ತಮಗೆ ರಕ್ಷೆಯಾಗಬಹುದು ಎಂಬ ಆಕೆಯ ಆಶೆಯ ಕಿರಣವು ಯುವನ್ ಅವರ ಕಣ್ಣುಗಳಲ್ಲಿ ಮೂಡಿತು. ಹಾಗಾಗಿ ಅವರು ಕೂಡಲೇ ಕೈಯಿಂದ ಸನ್ನೆ ಮಾಡಿ ಪೊಲೀಸ್ ವಾಹನವನ್ನು ನಿಲ್ಲಿಸಿದರು. ಕಾರಿನಿಂದ 3 ಗಂಭೀರ ಹಾಗೂ ಬಲಶಾಲಿ ಪೊಲೀಸರು ಕೆಳಗಿಳಿದರು ಮತ್ತು ಅವರಲ್ಲಿ ಒಬ್ಬರು ಹೊರಟಾಗಿ, ಏನ್ರಿ, ಏನಿದು ಗೋಳು, ಈ ಸಮಯದಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕೇಳಿದರು. ಯುವನ್ ಅತ್ಯಂತ ಗೌರವದಿಂದ ಮತ್ತು ನಿರೀಕ್ಷೆಯಿಂದ ವಿನಂತಿಸಿದರು. ಸರ್, ನನ್ನ ಕಾರಿನ ಟೈರ್ ಪಂಕ್ಚರ್ ಆಗಿದೆ. ದಯವಿಟ್ಟು ನೀವು ನಮ್ಮನ್ನು ಮನೆಗೆ ಬಿಟ್ಟರೆ ಬಹಳ ಉಪಕಾರವಾಗುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಯಾವುದೇ ಮೆಕ್ಯಾನಿಕ್ ಸಿಗುವುದಿಲ್ಲ ಮತ್ತು ನನ್ನ ಬಳಿ ಸ್ಪೇರ್ ಟೈರ್ ಕೂಡ ಇಲ್ಲ ಎಂದು ಹೇಳಿದರು. ಪೊಲೀಸನು ತನ್ನ ವಕ್ರ ಹಾಗೂ ಸಂಶಯಾಸ್ಪದ ನೋಟದಿಂದ ಕಾರಿನೊಳಗೆ ಕುಳಿತಿದ್ದ ತ್ರಿಷಾಳನ್ನು ನೋಡಿದನು. ಅವಳು ತನ್ನ ಸೌಂದರ್ಯದ ಜೊತೆಗೆ ಭಯದಿಂದ ನಡುಗಿ ಹೋಗಿದ್ದಳು. ಯುವನ್ ಕೂಡ ನೋಡಲು ಸ್ಮಾರ್ಟ್ ಆಗಿದ್ದರು ಮತ್ತು ಅವರಿಬ್ಬರ ಜೋಡಿಯು ಯಾರನ್ನಾದರೂ ಸಂಶಯಪಡಿಸುವಂತಿತ್ತು. ಪೊಲೀಸನು, ನಾವು ಸಹಾಯ ಮಾಡಬಹುದೇನೋ ಸರಿ ಸಾಬ್, ಆದರೆ ಮಾತೇನೋ ಸರಿಯಾಗಿ ನಂಬಿಕೆ ಬರುತ್ತಿಲ್ಲ. ಇಂತಹ ಕಗ್ಗತ್ತಲು ರಾತ್ರಿಯಲ್ಲಿ ಈ ನಿರ್ಜನ ರಸ್ತೆಯಲ್ಲಿ ಏನು ಕಿತಾಪತಿ ನಡೆಯುತ್ತಿದೆ ಮತ್ತು ಈ ಕಾರಿನೊಳಗೆ ಕುಳಿತಿರುವವಳು ಯಾರು ಎಂದನು. ಯುವನ್ ಅತ್ಯಂತ ಸ್ಪಷ್ಟವಾಗಿ ಮತ್ತು ಸತ್ಯವಾಗಿ ಉತ್ತರಿಸಿದರು. ಹೌದು, ನಿಜ ಹೇಳಬೇಕೆಂದರೆ ನಾವು ವಿಶ್ವವಿದ್ಯಾಲಯದ ಕಾರ್ಯಕ್ರಮದಿಂದ ಬರುತ್ತಿದ್ದೇವೆ. ಇವಳು ನನ್ನ ವಿದ್ಯಾರ್ಥಿನಿ. ಇವಳನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸುವುದು ನನ್ನ ಜವಾಬ್ದಾರಿ. ಆದರೆ ದಾರಿಯಲ್ಲಿ ಈ ಅನಾಹುತ ಸಂಭವಿಸಿದೆ ಎಂದು ಹೇಳಿದರು. ಆದರೆ ಪೊಲೀಸ್ ಅಧಿಕಾರಿಯ ಕಣ್ಣುಗಳಲ್ಲಿ ಸ್ವಲ್ಪವೂ ನಂಬಿಕೆಯ ಭಾವ ಮೂಡಲಿಲ್ಲ ಮತ್ತು ಅವನು ವ್ಯಂಗ್ಯವಾಗಿ, ಮಿಸ್ಟರ್, ರಾತ್ರಿ 3 ಗಂಟೆಗೆ ನೀವು ನಿಮ್ಮ ಮುಗ್ಧ ವಿದ್ಯಾರ್ಥಿನಿಯನ್ನು ಮನೆಗೆ ಬಿಡಲು ಹೊರಟಿದ್ದೀರಾ ಮತ್ತು ಬೆಳಗ್ಗೆ 3 ಗಂಟೆಯವರೆಗೆ ನಡೆಯುವ ಆ ವಿಶ್ವವಿದ್ಯಾಲಯ ಯಾವುದು ಎಂದು ಪ್ರಶ್ನಿಸಿದನು. ಅವರ ಉದ್ದೇಶ ಮತ್ತು ಮಾತುಗಳನ್ನು ಕೇಳಿ ಯುವನ್ ಹಾಗೂ ತ್ರಿಷಾ ಇಬ್ಬರ ಬೆನ್ನುಹುರಿಯಲ್ಲಿ ಒಂದು ತಣ್ಣನೆಯ ನಡುಕ ಉಂಟಾಯಿತು ಮತ್ತು ಭಯದಿಂದ ತ್ರಿಷಾಳ ಮುಖವು ಹಳದೆ ಬಣ್ಣಕ್ಕೆ ತಿರುಗಿತು. ತಮ್ಮ ಚಾರಿತ್ರ್ಯದ ಮೇಲೆ ಬೀಳುತ್ತಿರುವ ಕೆಸರನ್ನು ಸಹಿಸಿಕೊಳ್ಳಲಾಗದೆ ಯುವನ್ ಅವರ ರಕ್ತವು ಕುದಿಯಿತು ಮತ್ತು ಅವರು ಕೋಪದಿಂದ, ನೀವು ಯಾವ ರೀತಿಯ ಕೀಳು ಮಾತುಗಳನ್ನು ಆಡುತ್ತಿದ್ದೀರಿ? ಇವಳು ನನ್ನ ವಿದ್ಯಾರ್ಥಿನಿ ಎಂದು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಕಾರು ಕೆಟ್ಟು ಹೋಗಿದ್ದರಿಂದ ನಾವು ನಿಮ್ಮ ಸಹಾಯವನ್ನು ಕೇಳಿದೆವು, ಆದರೆ ನೀವು ತದ್ವಿರುದ್ಧವಾಗಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದೀರಿ ಎಂದು ಹೇಳಿದರು. ಅವರ ಈ ಕಠಿಣ ಧ್ವನಿಯು ಪೊಲೀಸ್ ಅಧಿಕಾರಿಗೆ ಸರಿ ಬರಲಿಲ್ಲ ಮತ್ತು ಆತ ಗರ್ವದಿಂದ ಮುಂದೆ ಬಂದು, ಬಾಯಿಯನ್ನು ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು, ಹೆಚ್ಚು ಬುದ್ಧಿವಂತನಾಗಲು ಹೋಗಬೇಡ. ಈಗ ನಿನ್ನ ರಕ್ತವು ಇಷ್ಟು ಬೇಗ ಕುದಿಯುತ್ತಿದೆಯಲ್ಲ, ನೀವಿಬ್ಬರು ಇಲ್ಲಿಯವರೆಗೆ ಕತ್ತಲಲ್ಲಿ ಕಿತಾಪತಿ ಮಾಡುತ್ತಿದ್ದೀರಿ ಎಂಬುದಕ್ಕೆ ಇದುವೇ ಪಕ್ಕಾ ಸಾಕ್ಷಿಯಾಗಿದೆ. ನಮ್ಮನ್ನು ನೋಡಿ ಈಗ ಮುಗ್ಧರಂತೆ ನಾಟಕ ಓಡುತ್ತಿದ್ದೀರಿ ಎಂದನು. ಯುವನ್ ತಮ್ಮ ಕುದಿಯುವ ಕೋಪವನ್ನು ನುಂಗಿಕೊಂಡು ಮುಷ್ಟಿಯನ್ನು ಬಿಗಿದುಕೊಂಡು, ನಿಮಗೆ ಏನಾಗಿದೆ? ನಾನು ಏನಾದರೂ ತಪ್ಪು ಮಾಡುವುದೇ ಇದ್ದರೆ ನನ್ನ ಮೂರ್ಖತನದಿಂದ ಪೊಲೀಸ್ ಗಸ್ತು ವಾಹನವನ್ನೇ ನಿಲ್ಲಿಸಿ ಆಪತ್ತನ್ನು ಆಹ್ವಾನಿಸಿಕೊಳ್ಳುತ್ತಿದ್ದೇನಾ ಎಂದರು. ಆದರೆ ಹಿರಿಯ ಪೊಲೀಸ್ ಅಧಿಕಾರಿಯು ಆಜ್ಞೆ ಮಾಡುವ ಧ್ವನಿಯಲ್ಲಿ, ಈಗ ಸ್ಪಷ್ಟನೆಗಳನ್ನು ನೀಡುವ ಸಮಯ ಮುಗಿದಿದೆ ಮಗನೇ. ಏನೇ ಹೇಳುವುದಿದ್ದರೂ ಠಾಣೆಗೆ ನಡೆದು ಸಾಹೇಬರ ಮುಂದೆ ಹೇಳು. ಬನ್ನಿ, ಕಾರಿನಲ್ಲಿ ಕುಳಿತುಕೊಳ್ಳಿ ಎಂದನು. ಪೊಲೀಸ್ ಸ್ಟೇಷನ್ ಎಂಬ ಪದವನ್ನು ಕೇಳಿದ ಕೂಡಲೇ ತ್ರಿಷಾಳ ಗಂಟಲಿನಲ್ಲಿ ಉಸಿರು ಕಟ್ಟಿದಂತಾಯಿತು ಮತ್ತು ಅವಳ ಕಣ್ಣುಗಳಲ್ಲಿ ಕಣ್ಣೀರಿನ ಹೊಳೆಯೇ ಹರಿಯಿತು. ಅದೇ ಸಮಯದಲ್ಲಿ ಯುವನ್ ಅವರ ಹೃದಯವೂ ಕೂಡ ಯಾವುದೋ ಅಪರಿಚಿತ ಭಯ ಮತ್ತು ಅಸಹಾಯಕತೆಯ ಭಾರದಿಂದ ಕುಸಿಯಲಾರಂಭಿಸಿತು.
ಏಕೆಂದರೆ ರಾತ್ರಿಯ ನಿಶಬ್ದವು ಈಗ ಅವರಿಗೆ ಒಂದು ಭಯಾನಕ ದುಸ್ವಪ್ನವಾಗಿ ಬದಲಾಗಿತ್ತು. ನೋಡಿ, ನಮ್ಮಿಬ್ಬರ ನಡುವೆ ಅಂತಹ ಯಾವುದೇ ಸಂಬಂಧವಿಲ್ಲ. ಅದನ್ನು ಆಧರಿಸಿ ನೀವು ನಮ್ಮಿಬ್ಬರ ಮೇಲೆ ಸಂಶಯ ಪಡಬಹುದು ಎಂದು ನಾನು ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ. ನಮ್ಮಿಬ್ಬರ ನಡುವೆ ಕೇವಲ ಶಿಕ್ಷಕ ಮತ್ತು ವಿದ್ಯಾರ್ಥಿನಿಯ ಸಂಬಂಧವಷ್ಟೇ ಇದೆ ಎಂದು ಯುವನ್ ವಿನಂತಿಸಿದರು. ಅದಕ್ಕೆ ಆ ಪೊಲೀಸ್, ಓ ಅಣ್ಣ, ಇಂದಿನ ಕಾಲದಲ್ಲಿ ತಂದೆ ಮಕ್ಕಳ ಸಂಬಂಧದ ಮೇಲೆಯೇ ನಂಬಿಕೆ ಇಲ್ಲ. ಹೀಗಿರುವಾಗ ನೀನು ಶಿಕ್ಷಕ ವಿದ್ಯಾರ್ಥಿನಿಯ ಸಂಬಂಧದ ಮೇಲೆ ನಂಬಿಕೆ ಇಡಬೇಕೆಂದು ಹೇಳುತ್ತಿರುವೆ. ನಂಬಲು ಸಾಧ್ಯವಿರುವ ಮಾತುಗಳನ್ನಾಡು. ಇವರಿಬ್ಬರನ್ನು ಒಯ್ದು ಗಾಡಿಗೆ ಹಾಕಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅಲ್ಲಿಯೇ ಇವರ ವಿಚಾರಣೆಯಾಗುತ್ತದೆ ಎಂದನು. ಹಿರಿಯ ಪೊಲೀಸ್ ಅಧಿಕಾರಿಯ ಮಾತನ್ನು ಕೇಳಿ ಅವರಿಬ್ಬರು ದಂಗಾಗಿ ಹೋದರು ಮತ್ತು ನಂತರ ಇಬ್ಬರನ್ನು ಬಲವಂತವಾಗಿ ಪೊಲೀಸ್ ವಾಹನದಲ್ಲಿ ಕೂರಿಸಲಾಯಿತು. ಇಷ್ಟವಿಲ್ಲದಿದ್ದರೂ ಅವರಿಬ್ಬರು ಮೌನವಾಗಿ ಅವರೊಂದಿಗೆ ಕುಳಿತರು. ಭಯದಿಂದ ನಡುಗಿದ ತ್ರಿಷಾ ಇದ್ದಕ್ಕಿದ್ದಂತೆ ಯುವನ್ ಅವರ ಕೈಯನ್ನು ಜೋಡಿಯಾಗಿ ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳ ಸ್ಪರ್ಶದಿಂದ ಯುವನ್ ಮರಗಟ್ಟಿದಂತೆ ನಿಂತರು. ಸರ್, ದಯವಿಟ್ಟು ನನ್ನನ್ನು ಕಾಪಾಡಿ. ನನಗೆ ತುಂಬ ಭಯವಾಗುತ್ತಿದೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಲು ಬಯಸುವುದಿಲ್ಲ. ಪ್ಲೀಸ್ ಸರ್, ನನ್ನನ್ನು ಕಾಪಾಡಿ ಎಂದು ಅವಳು ನಡುಗುವ ಧ್ವನಿಯಲ್ಲಿ ಗುಣಗುಣಿಸಿದಳು. ಯುವನ್ ತನ್ನ ಕೋಪವನ್ನು ಹತ್ತಿಕ್ಕಿಕೊಂಡು ಸುಮ್ಮನಾದರು. ಏನೂ ಆಗುವುದಿಲ್ಲ ತ್ರಿಷಾ, ಧೈರ್ಯವಾಗಿರು. ಸ್ವಲ್ಪ ವಿಚಾರಣೆ ನಡೆಯುತ್ತದೆ ಮತ್ತು ನಂತರ ನಾವು ಇಬ್ಬರು ಪೊಲೀಸ್ ಸ್ಟೇಷನ್ನಿಂದ ಹೊರಬರುತ್ತೇವೆ. ನಾವು ಯಾವುದೇ ತಪ್ಪು ಮಾಡಿಲ್ಲ ಎಂದ ಮೇಲೆ ಭಯವೇಕೆ? ಈ ರೀತಿ ಮಾಡಿದರೆ ಅವರಿಗೆ ಮತ್ತಷ್ಟು ಸಂಶಯ ಮೂಡುತ್ತದೆ. ಮತ್ತು ದಯವಿಟ್ಟು ನನ್ನ ಕೈಯನ್ನು ಬಿಟ್ಟು ಸ್ವಲ್ಪ ದೂರ ಕುಳಿತುಕೋ ಎಂದು ಅವರು ಬೈದಾಗ ಅವಳು ಅವರಿಂದ ಸ್ವಲ್ಪ ದೂರ ಸರಿದು ಕುಳಿತಳು. ಆದರೆ ಹಿಂದೆ ಕುಳಿತಿದ್ದ ಇಬ್ಬರು ವ್ಯಕ್ತಿಗಳು ಅವರಿಬ್ಬರ ಮೇಲೆ ಕಣ್ಣಿಟ್ಟಿದ್ದರು. ತ್ರಿಷಾ ಯುವನ್ ಅವರ ಕೈಯನ್ನು ಹಿಡಿದಿದ್ದನ್ನು ನೋಡಿ ಅವರಿಬ್ಬರ ನಡುವೆ ಏನೋ ಒಂದು ಸಂಬಂಧವಿದೆ ಎಂಬ ಅವರ ಸಂಶಯವು ಖಚಿತವಾಯಿತು. ಅದನ್ನು ಬಚ್ಚಿಡಲು ಅವರಿಬ್ಬರು ಸಹಾಯದ ನಾಟಕವಾಡುತ್ತಿದ್ದಾರೆ ಎಂದುಕೊಂಡರು. ಅರ್ಧ ಗಂಟೆಯ ನಂತರ ಅವರಿಬ್ಬರು ಪೊಲೀಸ್ ಸ್ಟೇಷನ್ನಲ್ಲಿ SHO ಎದುರು ಕುಳಿತಿದ್ದರು. ಹೌದು ರೀ, ಹೇಳಿ, ನೀವು ಇಬ್ಬರು ರಾತ್ರಿಯ ಈ ಸಮಯದಲ್ಲಿ, ಅದು 3 ಗಂಟೆಗೆ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಿದರು. ನಾವು ನಿಮಗೆ ಎಷ್ಟು ಬಾರಿ ಹೇಳಬೇಕು? ನಿಮ್ಮ ಇಲಾಖೆಯ ಸಿಬ್ಬಂದಿಗೂ ನಾನು ಎಷ್ಟು ಬಾರಿ ಹೇಳಿದ್ದೇನೆ. ನಾನು ಕೇವಲ ನನ್ನ ವಿದ್ಯಾರ್ಥಿನಿಯನ್ನು ಅವಳ ಮನೆಗೆ ಡ್ರಾಪ್ ಮಾಡಲು ಹೋಗುತ್ತಿದ್ದೆ ಅಷ್ಟೇ. ಇಂದು ವಿಶ್ವವಿದ್ಯಾಲಯದಲ್ಲಿ ತಡರಾತ್ರಿಯ ಕಾರ್ಯಕ್ರಮವಿತ್ತು. ಹಾಗಾಗಿ ಅಲ್ಲಿಂದ ಹೊರಡುವಾಗ ತಡವಾಯಿತು ಎಂದು ಯುವನ್ ಸ್ಪಷ್ಟನೆ ನೀಡುತ್ತಾ ಹೇಳಿದರು. ನನಗೆ ಕೇವಲ ಇಷ್ಟು ಮಾತ್ರ ಹೇಳಿ, ಇಂತಹ ತಡರಾತ್ರಿಯಲ್ಲಿ ಕಾರ್ಯಕ್ರಮ ನಡೆಸುವ ಆ ವಿಶ್ವವಿದ್ಯಾಲಯ ಯಾವುದು? ಮತ್ತು ರಾತ್ರಿ 3 ಗಂಟೆಗೆ ನೀವು ಈ ನಿರ್ಜನ ರಸ್ತೆಯಲ್ಲಿ ಏನು ಮಾಡುತ್ತಿದ್ದೀರಿ? ಅದೇ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ಪುನರಾವರ್ತಿಸಲಾಗುತ್ತಿತ್ತು. ಅದಕ್ಕೆ ಅವರು ಈಗಾಗಲೇ ಹಲವು ಬಾರಿ ಉತ್ತರ ನೀಡಿದ್ದರು. ಒಂದೇ ಉತ್ತರವನ್ನು ಪದೇ ಪದೇ ನೀಡಬೇಕಾಗಿ ಬಂದಿದ್ದರಿಂದ ಅವರಿಗೆ ಕೋಪ ಬರುತ್ತಿತ್ತು. ಅವರು ಅಸಹಾಯಕತೆಯಿಂದ ತಲೆ ಮೇಲೆ ಕೈ ಹೊತ್ತು ಕುಳಿತರು. ನಿಮಗೆಲ್ಲರಿಗೂ ಬುದ್ಧಿ ಕೆಟ್ಟಿದೆಯೇ? ನಾನು ಈಗಾಗಲೇ ಒಂದೇ ಪ್ರಶ್ನೆಗೆ ಅನೇಕ ಬಾರಿ ಉತ್ತರಿಸಿದ್ದರೂ ನೀವು ಅದೇ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳುತ್ತಿದ್ದೀರಿ. ನಾವು ಮನೆಗೆ ಹೊರಟಿದ್ದೆವು. ವಿಶ್ವವಿದ್ಯಾಲಯದ ಕಾರ್ಯಕ್ರಮ ತಡವಾಯಿತು ಎಂದು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಅವರ ಈ ಹೊರಟಾದ ಮಾತಿನಿಂದ SHOಗೂ ಕೋಪ ಬಂದಿತು. ಮಾತನಾಡುವಾಗ ಧ್ವನಿಯನ್ನು ತಗ್ಗಿಸಿ ಮಾತನಾಡಿ. ನೀವು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿರಬಹುದು, ಆದರೆ ಇಲ್ಲಿ ಅಲ್ಲ. ನನ್ನ ಮಾತಿನ ಅರ್ಥವಾಯಿತೆ? SHO ಹೇಳಿದ ಕೂಡಲೇ ಯುವನ್ ಸುಮ್ಮನಾದರು. ಆದರೆ ತ್ರಿಷಾ ತಲೆ ಬಗ್ಗಿಸಿ ಕಣ್ಣೀರು ಹಾಕುತ್ತಿದ್ದಳು. ಅವಳ ಹೃದಯವು ಒಣಗಿದ ಎಲೆಯಂತೆ ನಡುಗುತ್ತಿತ್ತು. ಅವಳ ಮನೆಯವರು ಮೊದಲೇ ಕಟ್ಟುನಿಟ್ಟಿನ ಸ್ವಭಾವದವರು. ಬಹಳ ಕಷ್ಟಪಟ್ಟು ಅವಳಿಗೆ ಓದಲು ಅನುಮತಿ ಸಿಕ್ಕಿತ್ತು. ತಾನು ಯಾವುದೇ ಅಪರಾಧ ಮಾಡದೆಯೇ ಪೊಲೀಸ್ ಸ್ಟೇಷನ್ ತಲುಪಿದ್ದೇನೆ ಎಂಬುದು ಈ ವಿಷಯ ತಿಳಿದರೆ ಅವರು ಜೀವಂತವಾಗಿ ಹೂತು ಹಾಕುತ್ತಿದ್ದರು ಮತ್ತು ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ಳುತ್ತಿದ್ದರು. ನೋಡಿ ಪ್ರೊಫೆಸರ್, ನಿಮ್ಮ ಮುಂದೆ 2 ದಾರಿಗಳಿವೆ, ಸರಿಯೇ? ಮೊದಲನೆಯದು, ಇತ್ತೀಚಿನ ದಿನಗಳಲ್ಲಿ ಇಂತಹ ಕೇಸುಗಳು ತುಂಬ ಸಿಗುತ್ತಿವೆ. ಅಂದರೆ ಹುಡುಗಿಯೊಬ್ಬಳನ್ನು ನಂಬಿಸಿ ಅವಳೊಂದಿಗೆ ತಪ್ಪಾಗಿ ನಡೆದುಕೊಂಡು ಕೊನೆಗೆ ಅವಳನ್ನು ಬಿಟ್ಟು ಬಿಡುವುದು. ಕೊನೆಗೆ ಆ ಹುಡುಗಿಯ ಜೀವನವೇ ಹಾಳಾಗಿ ಹೋಗುತ್ತದೆ. ಹಾಗಾಗಿ ಎಲ್ಲೇ ಆಗಲಿ ಒಂಟಿಯಾಗಿ ಸಿಕ್ಕುವ ಯುವಕ ಯುವತಿಯರನ್ನು ಹಿಡಿದು ಅವರ ಮದುವೆ ಮಾಡಿಸಬೇಕೆಂದು ಸರ್ಕಾರವು ಅಭಿಯಾನವನ್ನು ನಡೆಸುತ್ತಿದೆ. SHO ಅವರ ಈ ಮಾತನ್ನು ಕೇಳಿ ಅವರಿಬ್ಬರ ಕಾಲಿನಡೆಯ ನೆಲವೇ ಕುಸಿದಂತಾಯಿತು. ನೀವು ಏನು ಹೇಳುತ್ತಿದ್ದೀರಿ SHO ಸಾಬ್? ನಮ್ಮಿಬ್ಬರ ನಡುವೆ ಅಂತಹ ಯಾವುದೇ ಕೀಳು ಸಂಬಂಧವಿಲ್ಲ ಎಂದು ನಾನು ನಿಮಗೆ ಎಷ್ಟು ಬಾರಿ ಹೇಳಬೇಕು? ಹಾಗಿದ್ದರೂ ನೀವು ಯಾಕೆ ಬಲವಂತವಾಗಿ ನಮ್ಮನ್ನು ಅಪರಾಧಿಗಳನ್ನಾಗಿ ಮಾಡಲು ಹೊರಟಿದ್ದೀರಿ? ಇವಳು ನನ್ನ ವಿದ್ಯಾರ್ಥಿನಿ. ಇದಲ್ಲದೆ ಇವಳೊಂದಿಗೆ ನನಗೆ ಬೇರೆ ಯಾವುದೇ ಸಂಬಂಧವಿಲ್ಲ. ನೀವು ಬೇಕಾದರೆ ನನ್ನ ಫೋನನ್ನು ಪರಿಶೀಲಿಸಿ. ನನ್ನ ನಡವಳಿಕೆ ಹೇಗಿದೆ ಎಂದು ಯಾರನ್ನಾದರೂ ಕೇಳಿ ಎಂದರು. ನಿಮ್ಮ ಫೋನ್ ಚೆಕ್ ಮಾಡುವ ಯಾವುದೇ ಅವಶ್ಯಕತೆ ಇಲ್ಲ ಪ್ರೊಫೆಸರ್. ನಾವು ನಮ್ಮ ಕಣ್ಣಿನಿಂದ ಏನು ನೋಡಿದ್ದೇವೋ ಅದನ್ನೇ ನಾವು ನಂಬುತ್ತೇವೆ. ರಾತ್ರಿ 3 ಗಂಟೆಗೆ ನೀವಿಬ್ಬರು ನಿರ್ಜನ ರಸ್ತೆಯಲ್ಲಿ ಒಂಟಿಯಾಗಿ ಕಿತಾಪತಿ ಮಾಡುತ್ತಾ ಸಿಕ್ಕಿಬಿದ್ದಿದ್ದೀರಿ. ಮತ್ತು ಕೇಳಿ, 2ನೇ ದಾರಿ ಏನೆಂದರೆ, ನೀವಿಬ್ಬರು ಮೌನವಾಗಿ ಮದುವೆಗೆ ಒಪ್ಪಿಕೊಳ್ಳುವುದಿಲ್ಲವಾದರೆ ಮೀಡಿಯಾದ ಆ ವಿಷಕಾರಿ ಅಗ್ನಿಯನ್ನು ಎದುರಿಸಲು ಸಿದ್ಧರಾಗಿ. ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಈ ಸನಸನಿಕರ ಸುದ್ದಿ ಪ್ರತಿಯೊಂದು ನ್ಯೂಸ್ ಚಾನೆಲ್ನಲ್ಲಿ ಫ್ಲ್ಯಾಶ್ ಆಗುತ್ತದೆ.
ರಾತ್ರಿಯ ಕತ್ತಲಲ್ಲಿ ಟೀಚರ್ ಮತ್ತು ವಿದ್ಯಾರ್ಥಿನಿಯ ಲೀಲೆಗಳು, ಆಮೇಲೆ ಸಮಾಜದಲ್ಲಿ ನಿಮ್ಮಿಬ್ಬರ ಗತಿ ಏನಾಗುತ್ತದೆ ಎಂಬುದನ್ನು ನೀವೇ ಊಹಿಸಿಕೊಳ್ಳಬಹುದು. ಈಗ ಗೌರವದಿಂದ ಮದುವೆಯ ಉಡುಪನ್ನು ಧರಿಸುತ್ತೀರಾ ಅಥವಾ ಇಡೀ ಜಗತ್ತಿನ ಎದುರು ಅಪಮಾನದ ಗುಟುಕು ಕುಡಿಯುತ್ತೀರಾ? ಈ ನಿರ್ಧಾರ ನಿಮ್ಮದೇ ಎಂದು SHO ಅತ್ಯಂತ ನಿರ್ದಯವಾಗಿ ಮತ್ತು ಗರ್ವದಿಂದ ಈ ಭಯಾನಕ ದಾಳವನ್ನು ಎಸೆದಿದ್ದರು. ಸರ್, ಪ್ಲೀಸ್, ನೀವು ಏನು ಅನ್ಯಾಯ ಮಾಡುತ್ತಿದ್ದೀರಿ? ನಾನು ಈ ಮದುವೆಯನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಳ್ಳುವುದಿಲ್ಲ. ನಾನು ಬದುಕಿರುವಾಗಲೇ ಸತ್ತು ಹೋಗುತ್ತೇನೆ. ನನ್ನ ಮನೆಯವರು ನನ್ನನ್ನು ಜೀವಂತವಾಗಿ ಹೂತು ಹಾಕುತ್ತಾರೆ. ಪ್ಲೀಸ್ ಸರ್, ನನ್ನನ್ನು ಕಾಪಾಡಿ ಎಂದು ತ್ರಿಷಾ ನಡುಗುವ ಹೃದಯದಿಂದ ಬೇಡಿಕೊಂಡಳು ಮತ್ತು ಭಯದ ನೆರಳಿನಲ್ಲಿ ಮತ್ತೊಮ್ಮೆ ಯುವನ್ ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ತ್ರಿಷಾಳ ಈ ಚೇಷ್ಟೆಯಿಂದ ಯುವನ್ ಅವರ ಕೋಪ 7ನೇ ಆಕಾಶ ತಲುಪಿತು. ಅವರು ಕೂಡಲೇ ತ್ರಿಷಾಳ ಮಣಿಕಟ್ಟನ್ನು ಕೊಡವಿ ಕೋಪದಿಂದ ಗುರಾಯಿಸಿ ನೋಡುತ್ತಾ, ನಿನ್ನ ಈ ಬಾಲಿಶ ಮಾತುಗಳನ್ನು ನಿಲ್ಲಿಸಿ ಮತ್ತು ಸುಮ್ಮನೆ ಕುಳಿತುಕೋ. ನಾನು ಮಾತನಾಡುವುದು ಕಾಣುತ್ತಿಲ್ಲವೇ ಎಂದು ಗದರಿದರು. ಅವರ ಗಡಸು ಧ್ವನಿಯಿಂದ ತ್ರಿಷಾ ಒಳಗಿನಿಂದಲೇ ನಡುಗಿ ಹೋದಳು. ನೋಡಿ SHO ಸಾಬ್, ಪ್ಲೀಸ್ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಾವು ಇಬ್ಬರು ಅತ್ಯಂತ ಮರ್ಯಾದಸ್ಥ ಮತ್ತು ಸಂಸ್ಕೃತಿವಂತ ಕುಟುಂಬದಿಂದ ಬಂದವರು. ನಮ್ಮ ನಡುವೆ ಅಂತಹ ಯಾವುದೇ ಕಳಂಕವಿಲ್ಲ ಎಂದು ಯುವನ್ ತಮ್ಮ ಕೈಲಾದಷ್ಟು ಶಕ್ತಿ ಹಾಕಿ ತಮ್ಮ ನಿರಪರಾಧಿತ್ವವನ್ನು ಸಾಬೀತುಪಡಿಸಲು ಕೈಮುಗಿದು ಬೇಡಿಕೊಂಡರು. ಯಾವುದೇ ಸಂಬಂಧವಿಲ್ಲ ಎಂದಾದರೆ ರಾತ್ರಿ 3 ಗಂಟೆಗೆ ನಿಮ್ಮ ಈ ಮುಗ್ಧ ವಿದ್ಯಾರ್ಥಿನಿಯನ್ನು ನಿಮ್ಮ ಕಾರಿನಲ್ಲಿ ಕರೆದುಕೊಂಡು ಓಡಾಡುತ್ತಿದ್ದುದು ಯಾಕೆ? ನಿಮ್ಮಿಬ್ಬರ ನಡುವೆ ಏನೋ ಒಂದು ಕಿತಾಪತಿ ಖಂಡಿತ ನಡೆಯುತ್ತಿತ್ತಲ್ವಾ? ಇಲ್ಲದಿದ್ದರೆ ಲಿಫ್ಟ್ ಕೊಡುವ ಈ ದಯಾನಿಧಿ ಮನಸ್ಸು ಒಮ್ಮೆಲೆ ಹೇಗೆ ಎಚ್ಚರವಾಯಿತು ಎಂದು SHO ತಮ್ಮ ಚಾಣಾಕ್ಷ ನೋಟದಿಂದ ಹೂಡಿದ ಬಾಣದಿಂದ ಅವರಿಬ್ಬರ ಕಾಲಿನಡೆಯ ನೆಲವೇ ಕುಸಿದು ಹೋಯಿತು. ಆ ಸಮಯದಲ್ಲಿ ಇವಳಿಗೆ ಯಾವುದೇ ವಾಹನ ಸಿಗುತ್ತಿರಲಿಲ್ಲ ಎಂದು ನಾನು ನಿಮಗೆ 100 ಬಾರಿ ಹೇಳಿದ್ದೇನೆ. ನಾನು ಕೂಡ ಇದೇ ರಸ್ತೆಯಲ್ಲಿ ಹೋಗುತ್ತಿದ್ದೆ. ಹಾಗಾಗಿ ಕೇವಲ ಮಾನವೀಯತೆಯ ದೃಷ್ಟಿಯಿಂದ ಲಿಫ್ಟ್ ನೀಡಿದೆ. ಈಗ ನಿಮ್ಮ ಈ ಕೀಳು ಮಟ್ಟದ ವಿಚಾರಣೆ ಮುಗಿದಿದ್ದರೆ ದಯವಿಟ್ಟು ನಮ್ಮನ್ನು ಹೋಗಲು ಬಿಡಿ. ನಮಗೆ ತಡವಾಗುತ್ತಿದೆ ಎಂದು ಯುವನ್ SHO ಅವರ ಅರ್ಥಹೀನ ಪ್ರಶ್ನೆಗಳಿಂದ ವಿಪರೀತ ಕೋಪಗೊಂಡು ಕೂಗಿಕೊಂಡರು. ಹೆಚ್ಚು ಬುದ್ಧಿವಂತಿಕೆ ಪ್ರದರ್ಶಿಸುವ ಅಗತ್ಯವಿಲ್ಲ ಪ್ರೊಫೆಸರ್ ಸಾಬ್. ಈಗ ನಿಮ್ಮ ಎಲ್ಲ ಅಹಂಕಾರ ಮತ್ತು ಮರ್ಯಾದೆಯ ಭೂತವನ್ನು 2 ನಿಮಿಷದಲ್ಲಿ ಇಳಿಸುತ್ತೇನೆ ಎಂದು SHO ಕೋಪದಿಂದ ತಮ್ಮ ಅಸಿಸ್ಟೆಂಟ್ಗೆ ಆಜ್ಞೆ ಮಾಡಿದರು. ಹೋಗಿ ತಕ್ಷಣ ಕ್ಯಾಮರಾ ತೆಗೆದುಕೊಂಡು ಬಾ. ಇವರಿಬ್ಬರ ಅಂತಹ ಫೋಟೋಗಳನ್ನು ತೆಗೆಯಿರಿ. ಮೀಡಿಯಾದಲ್ಲಿ ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಬೇಕು ಮತ್ತು ಹೆಡ್ಲೈನ್ನಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆಯಿಸಬೇಕು. ರಾತ್ರಿಯ ನಿಶಬ್ದದಲ್ಲಿ ಪ್ರೊಫೆಸರ್ ಮತ್ತು ಅವರ ವಿದ್ಯಾರ್ಥಿನಿ ಸಿಕ್ಕಿಬಿದ್ದರು ಎಂದು. SHO ಅವರ ಈ ವಿಷಪೂರಿತ ಮಾತುಗಳನ್ನು ಕೇಳುತ್ತಿದ್ದಂತೆ ಯುವನ್ ಮತ್ತು ತ್ರಿಷಾ ಅವರ ಪ್ರಜ್ಞೆಯೇ ತಪ್ಪಿ ಹೋಯಿತು. ಅವರ ಕಾಲಿನಡೆಯ ನೆಲವೇ ಕುಸಿದು ಬಿದ್ದಂತಾಯಿತು. ನೀವು ಏನು ನೀಚತನ ಮಾಡುತ್ತಿದ್ದೀರಿ? ದಯವಿಟ್ಟು ನಿಲ್ಲಿಸಿ. ಹೀಗೆ ಮಾಡಬೇಡಿ. ಇದು ಹಸಿ ಅನ್ಯಾಯ ಮತ್ತು ಗೂಂಡಾಗಿರಿ ಎಂದು ಯುವನ್ ಅಸಹಾಯಕತೆ ಹಾಗೂ ಕೋಪದಿಂದ ಗೋಳಾಡಿದರು. ಈಗ ನೀವು ಪೊಲೀಸ್ ವೃತ್ತಿಯವರಿಗೆ ಹೇಗೆ ಕೆಲಸ ಮಾಡಬೇಕೆಂದು ಕಲಿಸುತ್ತೀರಾ? ಮೌನವಾಗಿ ಮದುವೆ ಕಾಗದ ಪತ್ರಗಳ ಮೇಲೆ ಸಹಿ ಹಾಕಿ. ಆಗ ಮಾತ್ರ ಮರ್ಯಾದೆಯಿಂದ ಈ ಠಾಣೆಯ ಗಡಿಯನ್ನು ದಾಟಲು ಸಾಧ್ಯ. ಇಲ್ಲದಿದ್ದರೆ ಮೀಡಿಯಾದಲ್ಲಿ ನಿಮ್ಮ ಮುಖ ಎಷ್ಟು ಕಪ್ಪಗಾಗುತ್ತದೆ. ಜಗತ್ತಿಗೆ ಮುಖ ತೋರಿಸಲು ಯೋಗ್ಯರಾಗಿರುವುದಿಲ್ಲ. ಯೋಚಿಸಲು 10 ನಿಮಿಷಗಳ ಸಮಯ ನೀಡುತ್ತೇನೆ. ಅದರ ನಂತರ ನಾನು ಬಯಸಿದ್ದೇ ನಡೆಯುತ್ತದೆ. ಹೀಗೆ ಹೇಳುತ್ತಾ SHO ತಮ್ಮ ಗಡಸು ಧ್ವನಿಯ ಪ್ರತಿಧ್ವನಿಯನ್ನು ಬಿಟ್ಟು ಹೊರಟು ಹೋದರು ಮತ್ತು ಅವರ ಅಸಿಸ್ಟೆಂಟ್ ಕೂಡ ಅವರ ಹಿಂದೆ ಹೋದನು. ಈಗ ಆ ತಣ್ಣನೆಯ ಕೊಠಡಿಯಲ್ಲಿ ಕೇವಲ ಯುವನ್ ಮತ್ತು ತ್ರಿಷಾ ಅವರ ಅಸಹಾಯಕ ನಿಟ್ಟುಸಿರು ಮತ್ತು ಭಯದ ಮೌನ ಮಾತ್ರ ಉಳಿದಿತ್ತು. ಸರ್, ಅವರಿಬ್ಬರು ಏನು ಹೇಳುತ್ತಿದ್ದಾರೆ? ದಯವಿಟ್ಟು ನಾನು ಈ ಮದುವೆಯನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಳ್ಳಲು ಬಯಸುವುದಿಲ್ಲ. ನೀವು ಅವರನ್ನು ತಡೆಯಿರಿ ಸ್ವಾಮಿ. ನಮ್ಮ ಜೊತೆ ಇಂತಹ ಅನ್ಯಾಯ ಯಾಕಾಗುತ್ತಿದೆ? ನಮ್ಮಿಬ್ಬರ ನಡುವೆ ಅಂತಹ ಯಾವುದೇ ಸಂಬಂಧವಿಲ್ಲವಲ್ಲ ಎಂದು ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ ಗೋಗರೆಯಲಾರಂಭಿಸಿದಳು. ಅವಳ ಕಣ್ಣುಗಳಿಂದ ಕಣ್ಣೀರಿನ ಹೊಳೆ ನಿಲ್ಲುವ ಲಕ್ಷಣವೇ ಇರಲಿಲ್ಲ. ಸುಮ್ಮನಿರು. ಈ ಎಲ್ಲ ತಮಾಷೆ ಕೇವಲ ಮತ್ತು ಕೇವಲ ನಿನ್ನಿಂದಲೇ ಆಗಿರುವುದು. ಒಂದು ವೇಳೆ ನಾನು ಆ ಸಮಯದಲ್ಲಿ ನಿನಗೆ ಲಿಫ್ಟ್ ನೀಡದೇ ಇದ್ದಿದ್ದರೆ ಇಂದು ನಾನು ಈ ಕೀಳು ಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತಿರಲಿಲ್ಲ ಎಂದು ಯುವನ್ ತಾವೇ ಭಯ ಹಾಗೂ ಆತಂಕದಿಂದ ಹಳದಿ ಬಣ್ಣಕ್ಕೆ ತಿರುಗಿದ್ದ ಮುಖದೊಂದಿಗೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದರು. ಅವರು ಖಡಖಂಡಿತವಾದ ಧ್ವನಿಯಲ್ಲಿ ಒಂದೇ ಹೇಳಿದರು, ಒಂದು ವೇಳೆ ನಾವು ಈ ಮದುವೆ ಮಾಡಿಕೊಳ್ಳದಿದ್ದರೆ ಈ ನೀಚರು ನಮ್ಮ ಫೋಟೋಗಳನ್ನು ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಹಬ್ಬಿಸುತ್ತಾರೆ. ಆಗ ಉಳಿದಿರುವ ಸ್ವಲ್ಪ ಮರ್ಯಾದೆಯೂ ಕೂಡ ಕಾಫಿನ ಕಿಮ್ಮತ್ತಿಗೆ ನೀಲವಾಗುತ್ತದೆ. ಹಾಗಾಗಿ ಇವರ ಮಾತಿಗೆ ಒಪ್ಪಿಕೊಳ್ಳುವುದೇ ಉತ್ತಮ. ಇಲ್ಲದಿದ್ದರೆ ಸದ್ಯಕ್ಕೆ ನಮ್ಮ ಮನೆಯವರಿಗೆ ಮಾತ್ರ ಮದುವೆಯ ವಿಷಯ ತಿಳಿಯುತ್ತದೆ. ಅವರನ್ನು ಹೇಗಾದರೂ ಮಾಡಿ ಒಪ್ಪಿಸಬಹುದು, ಕ್ಷಮೆ ಕೇಳಬಹುದು. ಆದರೆ ಒಂದು ವೇಳೆ ಈ ಕ್ರೂರ ಸಮಾಜಕ್ಕೆ ಇದು ತಿಳಿದರೆ ಈ ಜಗತ್ತು ನಮ್ಮನ್ನು ಟೀಕೆಗಳಿಂದ ಚುಚ್ಚಿ ಜೀವಂತವಾಗಿಯೇ ಸಾಯಿಸುತ್ತದೆ.